ನಿನ್ನಾಗೆ ಇದೀನಿ ಅಲ್ವಾ? ಆದ್ರೆ ನಿನಗಿಂತ ಸ್ವಲ್ಪ ಜಾಸ್ತಿನೇ ಯೋಚಿಸ್ತೀನಿ. ಸೋಲ್ಸೋದಕ್ಕೆ ತುಂಬಾ ರೀತಿಲೇ ಪ್ರಯತ್ನ ಪಡ್ತಿದ್ಯಾ. ಪರವಾಗಿಲ್ಲ, ಟ್ರೈ ಮಾಡ್ಲೇಬೇಕು. ಯಾಕಂದ್ರೆ ನಾನು ನಿನ್ನ ಹಾಗೆ ಕುದಿತಾ ಇರೋ ಸೇಡು, ನಿನ್ ಎದೆಯಲ್ಲಿ ಆರ್ದೇ ಇರೋಂತ ಸೇಡಿನ ಜ್ವಾಲಾಮುಖಿ. ನಿನ್ ಸೇಡು ಪ್ರತಿಕಾರಕ್ಕೆ ಪ್ರತಿರೂಪ. ಆವತ್ತು ನೀನು ಸಾಯಿಸ್ಬೇಕು ಅನ್ಕೊಂಡ ನಿನ್ನ ಟಾರ್ಗೆಟ್ ಇವತ್ತು ನಿನ್ನ ಪ್ರಾಣಕ್ಕೆ ಡೈನಮೈಟ್ ಆಗಿ ಬದಲಾಗಿದೆ. ಐ ಆಮ್ ಯುವರ್ ಡೆಸ್ಟಿನೇಷನ್ ಅಲ್ವಾ ಚಿಕ್ಕಮ್ಮ? ಆದ್ರೆ ನನ್ ಡೆಫಿನೇಷನ್ ಏನು ಅಂತ ಗೊತ್ತಾ? ಒಳ್ಳೆಯವಳಾಗು, ಇಲ್ಲ ಸಾಯಿ. ನನ್ನ ಹತ್ರ ಇರೋದ್ ಎರಡೇ ಆಪ್ಷನ್. ಒಂದು, ನಿನ್ನನ್ನ ಬದಲಾಯಿಸ್ತೀನಿ, ಇಲ್ವಾ ಸಾಯಿಸ್ತೀನಿ. ಯಾಕೆ ಹಾಗೆ ನಗ್ತಿದ್ಯಾ ಚಿಕ್ಕಮ್ಮ? ಮೊಟ್ಟೆ ಬಂದು ಮೊಟ್ಟೆಯೊಳಗಿನ ಮರಿನ ಹೊರಗೆ ತಗ್ಗಿತು ಅನ್ನೋ ಗಾದೆ ನೆನ್ಪಿಗೆ ಬಂತು. ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟು ಇಲ್ಲ ನಿನ್ನ ವಯಸ್ಸು. ನನ್ ಮುಂದೆ ಸರ್ಕಸ್ ಮಾಡ್ತಿದ್ಯಲ್ಲ ಯಾಕೆ? ಅನುಭವ ಕಲ್ಸಿರೋ ಅಂತ ಪಾಠದಿಂದ ನೀನ್ ಯಾವ ಪಾಠನೂ ನೆನ್ಪಿಟ್ಕೊಂಡಿಲ್ಲ ಅಲ್ವಾ ಚಿಕ್ಕಮ್ಮ? ನೆನ್ಪಿಟ್ಕೋಬೇಕಾಗಿರೋದು ನೀನು. ಇಷ್ಟೊಂದು ಸಾವುಗಳ ನಂತರ ಕೂಡ ನಾನು ಎಂತವಳು ಅಂತ ತಿಳ್ಕೊಂಡಿಲ್ಲ ನೀನು. ನಾನ್ ಕೂಡ ಕಮ್ಮಿ ಏನೂ ಇಲ್ಲ. ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ, ಹೆಚ್ಚು ಕಡಿಮೆ ನಿಂತರಾನೇ ಇದೀನಿ. ಸಾವನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ಯೆ, ಬೆಂಕಿ ಜೊತೆ ಆಟ ಆಡ್ತಿದ್ಯಾ.